ಚನ್ನಪಟ್ಟಣದ ನಾಗರಿಕರ ಬೇಡಿಕೆ ಚನ್ನಪಟ್ಟಣದಿಂದ ಬೆಂಗಳೂರು ಹೋಗ್ಲಿಕ್ಕೆ ಸುಸಜ್ಜಿತವಾದ ಬಸ್ಸಿನ ವ್ಯವಸ್ಥೆ ಇಲ್ಲ ಅಂತೇಳಿ ಬಹಳಷ್ಟು ಜನ ಪ್ರಯಾಣಿಕರ ಬೇಡಿಕೆ ಇತ್ತು. ಇವತ್ತು ನಮ್ಮ BMTC ವತಿಯಿಂದ ರಾಮನಗರದಿಂದ ಬಸ್ ಆಪರೇಟ್ ಆಗ್ತಾ ಇದ್ದು AC ಬಸ್ಗಳು. ನಾನು ಮೊನ್ನೆ ರಾಮಲಿಂಗ ರೆಡ್ಡಿ ಅವರು 2-3 ಸಾರಿ ಭೇಟಿ ಮಾಡಿ ಅವ್ರು ಮೊನ್ನೆ ರಾಮನಗರಕ್ಕೆ ಬಂದಾಗಲೂ ರಿಕ್ವೆಸ್ಟ್ ಮಾಡಿ ನೀವು ರಾಮನಗರದಿಂದ ನಿಮ್ಗೆ ಪರಿಪೂರ್ಣವಾದಂತ ಜನಗಳ ಸಾಂದ್ರತೆ ಸಿಗುದಿಲ್ಲ, ಚನ್ನಪಟ್ಟಣಕ್ಕೂ ವಿಸ್ತಾರ ಮಾಡಿ, ನಾವು ಬೆಂಗಳೂರು ದಕ್ಷಿಣ ಜಿಲ್ಲೆಯವರು ಅಂತ ಹೇಳಿ ಅವ್ರಿಗೆ ರಿಕ್ವೆಸ್ಟ್ ಕೊಟ್ಟಿದ್ದೆ. 2-3 ಸಾರಿ ಮಾತಾಡಿದ್ದೆ. ಹಂಗಂಗೆ ನಮ್ಮ ಅಧಿಕಾರಿಗಳು ಕೂಡ ಮಾತಾಡ್ತಾ ಇದ್ರು. ಇವತ್ತು ಬಸ್ ಅನ್ನು ಬಿಟ್ಟಿದ್ದಾರೆ. ಅವರೆಲ್ಲ ಮಾಹಿತಿ ನಿಮ್ಗೆ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಬಹಳ ಉಪಯುಕ್ತ ಆಗುತ್ತೆ ಈ ಒಂದು ವ್ಯವಸ್ಥೆಯಿಂದ. ನೇರ ಬೆಂಗಳೂರು ಹೋಗ್ಲಿಕ್ಕೆ ಪ್ರಯಾಣಿಕರಿಗೆ ಸಮಯ ಅವ್ರಿಗೆ ಕಡಿಮೆ ಸಮಯದಲ್ಲಿ ಅವರು ಬೆಂಗಳೂರು ತಲುಪಬಹುದು. ಮತ್ತು ಕಿರಿಕಿರಿ ಇರಲ್ಲ. ನಿಮ್ಗೆ ಗೊತ್ತು, ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕವಾಗಿ ಬಸ್ನಲ್ಲಿ ಯಾವುದೇ ರೀತಿಯ ಶುಲ್ಕ ಇಲ್ಲದೆ ಇರೋದ್ರಿಂದ ಒತ್ತಡ ಜಾಸ್ತಿ ಇತ್ತು. ಈ ಬಸ್ಗಳಲ್ಲಿ ನೀವು ದುಡ್ಡು ಕೊಟ್ರೆ ನಿಮ್ಗೆ ಆರಾಮದಾಯಕವಾದಂತ ಪ್ರಯಾಣ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆ. ಇದ್ರಲ್ಲಿ ಒತ್ತಡ ನೋಡ್ಕೊಂಡು ಇನ್ನೂ ಹೆಚ್ಚಿಗೆ ಬಸ್ ಬೇಕಾದ್ರೂ ಬಿಡ್ತೇನೆ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಅವರು ಒಪ್ಕೊಂಡಿದ್ದಾರೆ. ಸದ್ಯಕ್ಕೆ ಬೇಸಿಗೆ ಅಲ್ವಾ, AC ಬಸ್ ಬಿಟ್ಟಿದ್ದಾರೆ. ನಿಮ್ಗೆ ಮಳೆ ಬಿದ್ದ ಮೇಲೆ ಮಾಮೂಲಿ ಬಸ್. ಎಲ್ಲ ಕಡೆ ಏನು ಇಲ್ಲ ಇದು. ಈಗ ಚನ್ನಪಟ್ಟಣ ಬಿಟ್ರೆ ರಾಮನಗರ ಬಿಟ್ರೆ ಕೆಂಗೇರಿ, ಅಲ್ಲ ಬೇರೆ ಬಸ್ ವಿಚಾರ ಬೇರೆ ಬಸ್ಗೆ ಏನಾರ ಬೇಕಾದ್ರೆ ಅವು ಬಿಡ್ತೀವಿ. ಇವು ದುಡ್ಡು ಕೊಟ್ಟು ಪ್ರಯಾಣ ಮಾಡೋ ಬಸ್ಗಳು. ನೀನು ನಮ್ಮ ಇವು ಸ್ತ್ರೀ ಶಕ್ತಿ ಬಸ್ಗಳಲ್ಲ. ಇವು ಏನಿದ್ರು ಹಣ ಕೊಡ್ಬೇಕು, ನಿಮ್ಗೆ ನೇರವಾಗಿ ಮಾಡ್ತೀವಿ. ಆ ಬಸ್ಗಳು ಜನಸಾಮಾನ್ಯರು ಬಿಟ್ಟಿರೋ ಬಸ್ಗಳು ಬಹಳಷ್ಟು ಇವೆ, ಈಗ ಓಡಾಡ್ತಾ ಇವೆ. ಹಾಗಾಗಿ ಅದೇನು ತೊಂದರೆ ಇಲ್ಲ. ಡಿಮ್ಯಾಂಡ್ ಬಂದ್ರೆ ಅದನ್ನು ಕೂಡ ವ್ಯವಸ್ಥೆ ಮಾಡ್ತೀವಿ. ಈಗ ನಾನು ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾತಾಡ್ತೀವಿ. ಹೆಚ್ಚುವರಿ ಬಸ್ ಬೇಕಾದ್ರೆ ಬಿಡ್ತಾರೆ. ಅವ್ರು ಈಗ ಅವ್ರು ರೆಡಿ ಇದ್ದಾರೆ. ನಾನು ಕೇಳಿದ್ರು, ಸರ್ ಇನ್ನೂ ಹೆಚ್ಚಿಗೆ ಬಸ್ ಬೇಕಾದ್ರೂ ಕೊಡ್ತೀವಿ ಸರ್ ಅಂತ ಹೇಳಿ. ಹೊಸ ಬಸ್ಗಳು ಬೇರೆ ಬರ್ತಾ ಇದೆ. ಈಗ ಹೊಸ ಬಸ್ಗಳು ಬಂದ್ಮೇಲೆ ಇನ್ನೂ ಆರಾಮದಾಯಕವಾಗಿರುತ್ತೆ. ಗ್ರಾಮೀಣ ನಿರ್ವಹಣೆ ಕೊರತೆ ಇದೆ ಸರ್. ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ. ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ, ಅಪಘಾತಗಳಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ವಹಿಸ್ತೀವಿ? ಈಗ ನನಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ನಾನೇ ಒಂದು ಮೊನ್ನೆಯಿಂದ ಊರಲ್ಲಿ ಇರ್ಲಿಲ್ಲ. ಹಂಗಾಗಿ ತಿಳ್ಕೊಂಡು ಏನಾರ ಮಾಹಿತಿ ನಂಗೆ ಸಿಕ್ಕಿದ್ರೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.